ಎಲ್ಲೋಗಿದ್ದೀಮ್ಮ? ನೀನ್ ಬದುಕಿದ್ಯಾ ಅಂದ್ರೆ ನನ್ ನಂಬಕ್ಕೆ ಆಗ್ತಾ ಇಲ್ಲ ಬಿಂದು, ನಂಬಕ್ಕೆ ಆಗ್ತಾ ಇಲ್ಲ. ಏನೋ ತಿಳಿದೆ ನನ್ನ ತಮ್ಮ ನಿಮ್ ತಂಗಿನ ಪ್ರೀತಿ ಮಾಡಿ ತಪ್ಪು ಮಾಡ್ಬಿಟ್ಟಿದ್ದಾನೆ. ನಿಮ್ ತಂಗಿನ ನಿಮ್ಮಿಂದ ದೂರ ಮಾಡಿ ನಿಮ್ ಮನ್ಸಿಗೆ ನೋವು ಮಾಡ್ಬಿಟ್ಟಿದ್ದಾನೆ. ಅವನ ಪರವಾಗಿ ನಾನ್ ಕ್ಷಮೆ ಕೇಳ್ತೀನಿ. ಇಲ್ಲಪ್ಪ, ಕ್ಷಮಿಸ್ಬೇಕಾದವನು ನಾನಲ್ಲ. ಈಗಾಗಲೇ ನಿನ್ ತಮ್ಮನಿಗೆ ನನ್ನ ತಂಗಿಗೆ ಸಾಕಷ್ಟು ಕಷ್ಟ ಕೊಟ್ಟಿದ್ದೀನಿ. ನನ್ನ ತಂಗಿನ ಜೀವ ಸಹಿತ ಕರ್ಕೊಂಡು ಬಂದ್ರಲ್ಲ ಅರುಣನ, ನಾನು ಜನ್ಮ ಜನ್ಮಕ್ಕೂ ಮರೆಯೋದಿಲ್ಲ. ಕ್ಷಮಿಸ್ಬೇಕಾದವರು ನೀವು. ಕ್ಷಮಿಸುವಂತ ಅಪರಾಧ ನೀವೇನ್ ಮಾಡ್ಲಿಲ್ಲ? ತಪ್ಪು ಮಾಡಿದ್ದೀನಿ. ಈ ಕೈಗಳಿಂದ ಮಾಡಬಾರ್ದು ಕೆಟ್ಟ ಕೆಲಸ ಎಲ್ಲ ಮಾಡಿದ್ದೀನಿ. ಆ ಪಾಪಗಳನ್ನೆಲ್ಲ ಕಳ್ಕೋಬೇಕು ಅಂತಂದ್ರೆ ನಿನ್ ತಮ್ಮನ ಕಾಲ್ ತೊಳೆದು ಕನ್ಯಾದಾನ ಮಾಡಬೇಕು. ಸೂರ್ಯ, ಏನ್ ಹೇಳ್ತಾ ಇದೀಯ ವಿಷ್ಣು? ನಿನ್ ತಂಗಿ ಬದುಕಿದಾಳ? ನೋನೋ, ಇಟ್ಸ್ ಹೈಲಿ ಇಂಪಾಸಿಬಲ್. ಹೋಟ್ಲಲ್ಲಿ ಬೆಂಕಿ ಹಚ್ಕೊಂಡು ಆತ್ಮಹತ್ಯೆ ಮಾಡ್ಕೊಂಡಿದ್ದಾಳೆ. ನಾನೇ ಆ ಬಾಡಿಗಳನ್ನ ಕಣ್ಣಾರೆ ನೋಡಿದೀನಿ. ಅವನು ಯಾವನ ತಲೆ ಕೆಟ್ಟ ಇನ್ಸ್ಪೆಕ್ಟರ್ ಅದನ್ನ ಮರ್ಡರ್ ಅಂತಾನೆ. ನನಗೊಂದು ಅರ್ಥ ಆಗ್ತಾ ಇಲ್ಲ. ನೀನ್ ನೋಡಿದ್ರೆ ನಿನ್ ತಂಗಿ ಬದುಕಿದಾಳೆ ಅಂತೀಯ? ಅಂಕಲ್, ಇದೆಲ್ಲ ಸುಳ್ಳು ಸುಳ್ಳು. ಆ ಬೇವಸಿ ಸೂರ್ಯ ಎಲ್ಲೋ ಎಷ್ಟು ದಿನ ಕರ್ಕೊಂಡೋಗಿ ಇಟ್ಕೊಂಡಿದ್ದ, ಇವಾಗ ಇಲ್ಲೇ ಕರ್ಕೊಂಡ್ ಬಂದಿಟ್ಕೊಂಡಿದ್ದಾನೆ. ಹಾಗಾದ್ರೆ ಇದೆಲ್ಲ ನಿಮ್ಮ ಅಣ್ಣನ್ ಪ್ರೀ ಪ್ಲಾನ್ ವಿಷ್ಣು. ನನ್ನ ಮಗನ್ ಜೊತೆ ನಿಶ್ಚಿತಾರ್ಥ ಮಾಡಿ ಮಾತು ಉಳಿಸ್ಕೊಳಕ್ ಅವ್ರಿಬ್ಬರನ್ನ ದೂರ ಕಳಿಸಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂತ ಪೊಲೀಸ್ ರಿಪೋರ್ಟ್ ಬರ್ಸಿದ್ದಾನೆ. ಛೆ, ನಿಮ್ಮ ಅಣ್ಣ ಹೀಗ್ ಮಾಡ್ತಾನೆ ಅಂತ ನಾನ್ ಅನ್ಕೊಂಡಿರ್ಲಿಲ್ಲ. ಅರೆ, ಕೊಟ್ಟು ಮಾತನ್ನ ಉಳಿಸ್ಕೊಳಕ್ ನನ್ನ ತಂಗಿ ಅಡ್ಡ ಬರ್ತಿದ್ದಾಳೆ ಅಂತ ಹೇಳಿದ್ರೆ ಆಗ್ತಾ ಇರಲಿಲ್ವಾ ವಿಷ್ಣು? ನೀನೇನೇ ಹೇಳು, ನಿನ್ನ ಅಣ್ಣ ಮಾತ್ರ ಸಾಮಾನ್ಯದವನಲ್ಲ. ಅಲ್ಲ, ತಂಗಿಗೋಸ್ಕರ ಇಷ್ಟೊಂದೆಲ್ಲ ನಾಟಕ ಆಡೋನು. ನಾಳೆ ನೀನು ಬದುಕಿರುವಾಗಲೇ ನನ್ನ ತಮ್ಮ ಸತ್ತೋದಂತ ಇದ್ದ ಆಸ್ತಿನೆಲ್ಲ ನಿನ್ ತಂಗಿಗೆ ಬರ್ಕೊಟ್ಟು ನಿನ್ನ ಬೀದಿ ಬಿಕಾರಿ ಮಾಡಕ್ಕೂ ಹೇಸವನಲ್ಲ. ಅಂಕಲ್, ಕತೆ ಹೇಳ್ಬೇಡಿ, ಕತೆ ಹೇಳ್ಬೇಡಿ. ನಾನು ಹೇಳ್ತಾ ಇದ್ದೀನಿ, ನಿಮ್ಮ ಮಗ ನನ್ನ ತಂಗಿನ ಮದುವೆ ಆಗ್ತಿದ್ದಾನೆ. ಇದಕ್ಕೆ ಯಾವನಾದ್ರೂ ಅಡ್ಡ ಬಂದ್ರೆ ಒಬ್ಬೊಬ್ಬರನ್ನ ತೆಗೆದು ಬಿಡ್ತೀನಿ. ಸಮಾಧಾನ ಮಾಡ್ಕೋ ವಿಷ್ಣು, ಎಷ್ಟೇ ಆದ್ರೂ ನಿಮ್ಮ ಅಣ್ಣ ಕಣ. ಯಾವಣ್ಣ ಅವನು? ಯಾವಣ್ಣ? ನನ್ನ ಪಾಲ್ಗೊಂಡು ಶತ್ರು ಶತ್ರು. ಕೂಲ್ ಡೌನ್, ಯು ಆರ್ ಮೈ ಸನ್ ಲೈಕ್ ವಿಷ್ಣು. ಕೂಲ್ ಡೌನ್. ಬರ್ತೀನಿ. ಬಾಬು, ನಾನು ಅವತ್ತೊಂದು ಮಾತು ಹೇಳಿದ ಜ್ಞಾಪಕ ಇದೆಯಾ? ನಾನ್ ಪಾಟೀಲ್ ಜೊತೆ ಬೆಳೆಸಿದ ಸ್ನೇಹ ಸಂಬಂಧ ಅಲ್ಲ, ಸಂಗ್ರಾಮಕ್ಕೆ ನಾಂದಿ, ರಕ್ತದೋಪೆಯ ಬುನಾದಿ ಅಂತ ಚೆನ್ನಾಗಿ ಜ್ಞಾಪಕ ಇದೆ. ಈಗ ಮುಹೂರ್ತ ಕೂಡಿ ಬಂದಿದೆ. ತಮ್ಮ ಅಣ್ಣನ ಸಾಯಿಸ್ತಾನೆ, ಅಣ್ಣ ತಮ್ಮನ್ನ ಸಾಯಿಸ್ತಾನೆ. ಒಟ್ನಲ್ಲಿ ನನ್ನ ಶತ್ರು ಪಾಟೀಲ್ ವಂಶ ನಿರ್ವಂಶವಾಗಿ ಹೋಗುತ್ತೆ. ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ ನೀನ್ ಆಡ್ತಾ ಇರೋ ನಾಟಕ. ಸತ್ಯ, ಆವತ್ತು ಪಾಟೀಲ್ ಹತ್ರ ಸ್ನೇಹ ಬೆಳೆಸ್ತೀನಿ, ಸಂಬಂಧ ಮಾಡ್ತೀನಿ ಅಂತ ನನಗೆ ಮಾತು ಕೊಟ್ಟು ದೇವ್ರ ಮುಂದೆ ಪ್ರಮಾಣ ಮಾಡಿ ಇವತ್ತು ಆ ಮಾತಿಗೆ ನೀನ್ ತಪ್ಪು ವಿಶ್ವಾಸ ದ್ರೋಹಿ ಆಗ್ತಾ ಇದ್ಯಾ. ದ್ರೋಹಿಯಾಗಿ ಬೆನ್ನಿಂದ ಚಾಕು ಹಾಕೋ ಹೊರಟಿದ್ಯಾ. ನೋಡ, ನೀನೊಬ್ಬರನ್ನ ಹಾಳು ಮಾಡೋ ಹೊರಟ್ರೆ ದೈವ ನಿನ್ನ ಸರ್ವನಾಶ ಮಾಡುತ್ತೆ. ನೆನಪಿಟ್ಕೋ, ನೀನ್ ಮಾಡ್ತಾ ಇರೋ ದ್ರೋಹನ ನಾನೇ ಹೋಗಿ ಪಾಟೀಲ್ ಹೇಳ್ತೀನಿ. ಆಯ್ತು, ಮಾಡ್ತೀನಿ. ಇಡೋ ಫೋನು. ಏನಪ್ಪ ಮನುಷ್ಯನ? ನಿನ್ ಸ್ವಾಭಿಮಾನ ಇದೆಯಾ? ಮೊದಲು ನಿನ್ ಕಟ್ಟಿಸ್ಬಿಡ್ಬೇಕು. ನಮ್ಮ ಮಾನ ಮರ್ಯಾದೆ ತೆಗೆದಿದ್ದೆ ಯಾವನ ಬೀದಿ ಬೇಕಾದ್ರೆ ಓಡೋದೋಣ ಮತ್ತೆ ಮನೆ ಸೇರ್ಸ್ಕೊಂಡಿದ್ಯಲ್ಲ, ಅವತ್ತೇ ನಮ್ಮ ಪಾಳಿ ಸತ್ತದು ಅಂತ ಕತ್ತಿ ತರಬೇಕಾಗಿತ್ತು. ಹಾಗೆ ಮಾಡಕ್ ಹಾಗೋ ಮನಸ್ಸು ಬರುತ್ತೆ. ನಮ್ಗಿರೋದು ಒಬ್ಬಳೇ ತಂಗಿ. ತಂಗಿ 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 ಇಂಥ ಸಾವಿರ ತಂಗಿರಿದ್ರೆ ಏನ ಸುಖ? ನನ್ಗೆ ಯಾರು ಇಲ್ಲ, ಯಾವ ತಂಗಿನೂ ಇಲ್ಲ. ನೋಡು, ಮೊದಲವಳ ಮನೆಯಿಂದ ಹೊರಗಡೆ ನಿನ್ ಕೈಲಾಗಿಲ್ಲ ಅಂದ್ರೆ ಹೇಳು, ನಾನು ಹಾಕ್ತೀನಿ. ಅವಳು ನನ್ನ ಮನೆಯಿಂದ ಕಳ್ಸೋದಕ್ಕೆ ನಿನ್ನ ಕೈಯಿಂದಲ್ಲ, ಯಾರ ಕೈಯಿಂದನೂ ಸಾಧ್ಯ ಇಲ್ಲ. ಇದು ನಿನ್ ಮನೆನಾ? ಇದು ನಿನ್ ಮನೆನಾ? ಇದು ನಿನ್ ಮನೆನೆ, ಅವಳು ನಿನ್ ತಂಗಿನೇ. ತೋರ್ಸ್ಬಿಟ್ಟಲ್ಲ ನಿನ್ ಬುದ್ಧಿನ. ಅವನು ಹೇಳಿದ್ ಕರೆಕ್ಟ್, ಅವನು ಹೇಳಿದ್ ಕರೆಕ್ಟ್. ಒಂದ್ ತಿಳ್ಕೊ, ಇವತ್ತಿಂದ ನನ್ನ ನಿನ್ನ ಸಂಬಂಧ ಎಲ್ಲ ಕಟ್ ಕಟ್. ನೋಡೋ, ಇನ್ಮೇಲೆ ನಿನ್ನ ಆಸೆ ಏನೇ ಇದ್ರು
ನೆರವೇರಕ್ಕೆ ನಾನು ಬಿಡಲ್ಲ. ಕತ್ತರಿಸ್ಬಿಡ್ತೀನಿ, ಎಲ್ರು ಕತ್ತರಿಸ್ಬಿಡ್ತೀನಿ. ಏಯ್, ಏನು? ನನಗೆ ಸವಾಲ್ ಹಾಕ್ತೀಯನೋ? ಒಂದು ವಿಷಯ ತಿಳ್ಕೊ, ನಾನು ನಿನಗಿಂತ ಮುಂಚೆ ಹುಟ್ಟಿದವನು. ನಾನು ಜೀವಂತ ಇರೋವರೆಗೂ ನನ್ನ ತಂಗಿ ಆಸೆ ನೆರವೇರಿಸ್ತೀನಿ. ಸೂರ್ಯನ ಜೊತೆ ಅವಳು ಮದುವೆ ನಡೆಯುತ್ತೆ. ಅದಕ್ಕೇನಾದ್ರೂ ನೀನು ಅಡ್ಡ ಬಂದ್ರೆ ಅಮ್ಮ ಅನ್ನೋದನ್ನು ಮರೆತು ಕತ್ತರಿಸಿ 2 ತುಂಡು ಮಾಡ್ಬಿಡ್ತೀನಿ. ತಿಳ್ಕೊ. ಸತ್ತು ಮಣ್ಪಾಲಾಗಿದ್ದಾರೆ ಅಂತ ಲೋಕನೇ ಅನ್ಕೊಂಡಿದ್ರೆ ನೀವಿನ್ನೂ ಬದುಕೇ ಇದ್ದೀರಾ. ಬಟ್ ಸತ್ತಿರೋರು ಬದುಕಿದ್ದಾರೆ ಅಂದ್ರೆ ವೆರಿ ಬ್ಯಾಡ್. ನನ್ ಜೊತೆ ಎಂಗೇಜ್ಮೆಂಟು, ನಿನ್ ಜೊತೆ ಮದುವೆನಾ? ನೋ, ಇಬ್ಬರಿಗೂ ಬೇಕಾಗಿಲ್ಲ. ಓಕೆ, ಇನ್ಸ್ಪೆಕ್ಟರ್ ಬ್ಯಾಡ್ಗಿ ಫ್ರಮ್ ಬೆಳಗಾಂ, ನೇಟಿವ್ ಗೋಕಾಕ್. ಇದನ್ನ ಗೊಡ್ಡ ಕಾರ್ದಾಗ ಅದ್ದಲ್ಲಿಟ್ಟು ಒದ್ರ ಲಬ ಲಬ ಅಂತ ಹೋಗ. ಇನ್ಸ್ಪೆಕ್ಟರ್, ಬಾಯ್ ಮುಚ್ಚೋ ಮಂಗ್ಯ. ಒದ್ರಾಡಕ್ಕೆ ನಿಮ್ಮ ಅಪ್ಪನ ಮನೆಯಲ್ಲ. ಅಟೆಂಪ್ಟ್ ಟು ಮರ್ಡರ್ ಕೇಸ್ ಅಂತ ಒಳಗಡೆ ಹಾಕಿದ್ರ ನಿನ್ ಲೈಫ್ ಎಲ್ಲ 14 ವರ್ಷ ಜೈಲಾಗ ಕೊಳಿಬೇಕಾಗೈತಿ. ವಿಚಾರ ಮಾಡಿ ನೋಡ. ಅಲ್ಲೋ ಮಂಗ್ಯ, ಅಲ್ಲೋ ತಮ್ಮ, ಈ ಪ್ರೀತಿ ಪ್ರೇಮ ಅನುರಾಗ ಅನ್ನೋದು ಮಾರ್ಕೆಟ್ನಾಗ ಮಾರೋ ವಸ್ತು ಅಲ್ಲಪ್ಪ. ಆ ತಾನಾಗೆ ಒಲ್ಲದ್ ಬರ್ಬೇಕು, ಅವಲೇ ಮಜಾ. ಐ ಆಮ್ ಸಾರಿ ಅಂಕಲ್. ಅಂಕಲ್, ನಾ ಇನ್ನೂ ಮದುವೆ ಆಗಿಲ್ಲಪ್ಪ. ಐ ಆಮ್ ಸಾರಿ ಬ್ಯಾಡ್ಗಿ ಸರ್. ಕರೆಕ್ಟ್. ಇಷ್ಟು ದಿನ ಒಳ್ಳೇದು ಕೆಟ್ಟದನ್ನ ಅರ್ಥ ಮಾಡ್ಕೊಳ್ದೆ ದೊಡ್ಡ ತಪ್ಪು ಮಾಡ್ಬಿಟ್ಟೆ. ಇನ್ಮೇಲೆ ಇಂಥ ತಪ್ಪು ಮಾಡಲ್ಲ ಸರ್. ವೆರಿ ಗುಡ್, ವೆರಿ ಗುಡ್. ದಾಟ್ಸ್ ಮೈ ಬಾಯ್. ಎಲ್ಲೇ ಸಾರಿ ಹೇಳ್ರಿ ಅವ್ರಿಗೆ. ಐ ಆಮ್ ಸಾರಿ ಸೂರ್ಯ. ಬರ್ತೀನಿ. ಜಾಗ ಖಾಲಿ ಮಾಡ್ರಿ ನೀವು. ಅಲ್ರಿ ಸೂರ್ಯಪ್ಪ, ನಿಮ್ ಅಣ್ಣ ನಿಮ್ನ ಎಷ್ಟು ಪ್ರೀತಿ ಮಾಡ್ತಾನ್ರಿ. ನಿಮ್ ಸಂಬಂಧ ಸ್ಟೇಷನ್ ಬಂದ್ ಕ್ಯಾಸ ಲಬಾ ಲಬಾದ್ ಹೋಗೋಣತ್ರಿ ಪಾಪ. ಅಲ್ರಿ, ನೀವ್ ಬದುಕಿರೋದು ನಿಮ್ ಅಣ್ಣ ಹೇಳಿದ್ರಿ, ನಮ್ಗೆ ಹೇಳಬಾರ್ದನ್ರಿ. ಆಗಿದ್ದಾಗೋತ್ರಿ. ಒಂದ್ ಕೆಲಸ ಮಾಡ್ರಿ, ನಾಳೆ ನೀವು ನಿಮ್ ಅಣ್ಣ ಸ್ಟೇಷನ್ ಬಂದ್ ಕ್ಯಾಸ ಒಂದ್ ಕಂಪ್ಲೇಂಟ್ ಬರ್ಕೊಡ್ರಿ. ನಮ್ ಕೆಲಸ ಕಡಿಮೆ ಆಗ್ತೈತ್ರಿ. ಮುದ್ದಾಂ ಬರ್ತೇವ್ರಿ ಸರ್. ಮಾಡ್ರಿ. ಹ್ಯಾವ್ ಎ ನೈಸ್ ಟೈಮ್ ರೀ. ಸೂಪರ್ ಸೆಲೆಕ್ಷನ್ ರೀ. ನಾನೇ ನಿನ್ ಮನೆ ಬಾಗಿಲಿಗೆ ಬಂದೆಪ್ಪ. ಏನ್ ಮಾಡೋದು, ಬರ್ಲೇಬೇಕಲ್ಲ. ಅನ್ನ ತಿಂದು ಮನೆಗೆ ಜಂತಿ ಎಣಿಸೋರ್ಗೆ ಏನ್ ಹೇಳ್ತಾರೆ ಹೇಳು? ನಮ ಖರಾಮ್. ನನ್ನ ಮನೆ ಅನ್ನ ತಿಂದು ನನ್ನ ಮನೆ ಜಂತಿನೇ ಎಣಿಸ್ಬಿಟ್ಟೆ ಅಲ್ಲ. ರೈ, ಇದ್ರಲ್ಲಿ ನಂದೇನು ತಪ್ಪಿಲ್ಲ. ಸೂರ್ಯ ಬಿಂದಿರೋ ಮುಗಿಸ್ಬೇಕು ಅಂತ ಹೋಟ್ಲ್ ರೂಮ್ ಹತ್ರ ಹೋದಾಗ ಆ ರೂಮಲ್ಲಿ ಬೇರೆ ಯಾರೋ ಇದ್ರು, ಅವ್ರಿಗೆ ಅಂತ ತಿಳ್ಕೊಂಡು ಕೊಲೆ ಮಾಡ್ಬಿಟ್ಟೆ. ಕೊಲೆನು ಮಾಡ್ಬಿಟ್ಟೆ. ಈಗ ಅವ್ರು ಬದುಕಿದ್ದಾರೆ ಅಂತಾನು ಹೇಳ್ಬಿಟ್ಟೆ. ಸೂರ್ಯ ಅಣ್ಣನಿಗೆ ಮಾತ್ರ ಈ ವಿಷಯ ಹೇಳ್ದೆ. ಹಾ, ನಾಳೆ ಪಾಟೀಲ್ಗೂ ಹೇಳ್ಬಿಡ್ತೀಯ ನಿನ್ ತಂಗಿನ ಕೊಲೆ ಮಾಡೋದಕ್ಕೆ ರೈ ನನಗೆ ದುಡ್ಡು ಕೊಟ್ರು ಅಂತ. ಹೇಳಲ್ಲ ರೈ, ಹೇಳೋ ಆಗಿದ್ರೆ ಇಷ್ಟೊತ್ತು ಹೇಳ್ತಿರ್ಲಿಲ್ವಾ? ಇಲ್ಲ, ಖಂಡಿತ ನೀನ್ ಹೇಳೋದೇ ಇಲ್ಲ. ಯಾಕಂದ್ರೆ ನೀನು ಬದುಕಿದ್ರೆ ತಾನೆ. ರೆಡಿ, ಕತ್ತರಿಸಾಗ್ರವನ್ನ. ಗುಡೆ 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 ಬಾ ಸುತ್ತ. ನಾನ್ ನಿಮ್ ತಮ್ಮನ ಸಾಯಿಸಿ ಉಳಿಸಿದ್ಗೆ ಅವನಿಗೆ ಮೋಸ ಮಾಡ್ದೆ ಅಂತ ಆ ಸತ್ಯ ಎದ್ ಕಳ್ಸಿರೋ ರೌಡಿಗಳಿವ್ರು. ಅಗ್ನಿ, ನಿಮ್ ತಮ್ಮನ್ನ ನಾನು ಉಳಿಸಿದ್ರು ಆ ಸತ್ಯ ಇದ್ರೆ ಉಳಿಸಲ್ಲ. ನಿಮ್ ತಮ್ಮನ ಬಗ್ಗೆ ಎಚ್ಚರವಾಗಿರಿ. ಆ ಸತ್ಯ ಇದ್ರೆ ಒಳ್ಳೆಯವನಲ್ಲ. ಅಗ್ನಿ, ನಿಮ್ ಒಳ್ಳೇದು ಕೇಳ್ತಾ ಇದ್ದೀನಿ. ನಿಮ್ ಒಳ್ಳೇದು ಕೇಳ್ತಾ ಇದ್ದೀನಿ. ನಿಮ್ ತಮ್ಮನ್ ಕರ್ಕೊಂಡು ದಯವಿಟ್ಟು ಊರ್ಗೊಳ್ಟೋಗ್ಬಿಡಿ ಪ್ಲೀಸ್. ಊರ್ಗೊಳ್ಟೋಗ್ಬಿಡಿ.
ಅಗ್ನಿ. ಓ, ಸೂರ್ಯನಣ್ಣ. ಹೌದು, ನಾನೇ. ಸತ್ಯಜಿತ್ ರೇ ಅವರೇ, ನಾನು ನಿಮ್ ಶತ್ರು ಅಲ್ಲ. ನಮಗೂ ನಿಮಗೂ ಯಾವ ಶತ್ರುತಾನೂ ಇಲ್ಲ. ನನ್ನ ತಮ್ಮನೂ ನಿಮ್ಗೆ ಏನು ಅನ್ಯಾಯನೂ ಮಾಡಿಲ್ಲ. ಆದ್ರೂ ಯಾಕೆ ಅವನ ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಾ? ಬೇಡಿ, ಅವನ ಪ್ರಾಣಕ್ಕೆ ಅಪಾಯ ಮಾಡಬೇಡಿ. ಅವನೇ ನನ್ನ ಪ್ರಾಣ, ಅವನೇ ನನ್ನ ಸರ್ವಸ್ವ. ದಯವಿಟ್ಟು ಅವನ ಜೀವ ಜೊತೆ ಆಟ ಆಡಬೇಡಿ. ನಿಮ್ಮನ್ನು ಕೈ ಮುಗಿದು ಕೇಳ್ಕೊತು. ಆ ಹುಡುಗಿನ ಪ್ರೀತಿಸ್ಬಿಟ್ಟ ಅಂತ ತಾನು ನಿಮ್ ಕೋಪ. ಏನೋ ತಿಳಿದು ಪ್ರೀತಿಸ್ಬಿಟ್ಟು ತಪ್ಪು ಮಾಡ್ಬಿಟ್ಟ. ನನಗೆ ನನ್ನ ತಮ್ಮನಿಗಿಂತ ಆ ಹುಡುಗಿ ಮುಖ್ಯ ಅಲ್ಲ. ನನ್ನ ತಮ್ಮ ಆ ಹುಡುಗಿನ ಮದುವೆ ಮಾಡ್ಕೊಳ್ಳೋದು ಬೇಡ. ಇವತ್ತೇ ಆ ಮದುವೆ ನಿಲ್ಲಿಸ್ಬಿಡ್ತೀನಿ. ನೀವು ನಿಮ್ಮ ಮಗನಿಗೆ ಆ ಹುಡುಗಿನ ಮದುವೆ ಮಾಡ್ಕೊಂಡು ನಿಮ್ಮ ಮನೆ ಸೊಸೆ ಮಾಡ್ಕೊಳ್ಳಿ. ನಾನು ನನ್ನ ತಮ್ಮನ ಕರ್ಕೊಂಡು ಊರು ಬಿಟ್ಟೆ ಹೊಟ್ಟೋಗ್ತೀನಿ. ಸಂತೋಷ ತಾನೆ? ಏಯ್, ಇದನ್ನೆಲ್ಲ ನನ್ನ ಹತ್ರ ಯಾಕೆ ಹೇಳ್ತಾ ಇದ್ದೀನಿ? ನಿನ್ನ ತಮ್ಮನ್ನ ಪ್ರೀತಿಸ್ತಿದ್ದಾಳಲ್ಲ ಆ ಹುಡುಗಿ, ಅವಳ ಅಣ್ಣನ ಹತ್ರ ಹೋಗೇಳು. ನನಗೂ ಇದಕ್ಕೂ ಯಾವ ಸಂಬಂಧನೂ ಇಲ್ಲ. ಸಂಬಂಧ ಇದೆ. ನನ್ನ ತಮ್ಮನ್ನ ಕೊಲೆ ಮಾಡೋದಕ್ಕೆ ಸಂಚು ನಡೆಸ್ತಾ ಇರೋದ್ರಿಂದ ಸಂಬಂಧ ಇದೆ. ನೀವು ಮಾಡ್ತಾ ಇರೋ ಪ್ಲಾನ್ ಎಲ್ಲ ಕೋಟೆ ನಾರಾಯಣ ನನಗೆ ಹೇಳಿದ್ದಾನೆ, ಎಲ್ಲ ಹೇಳಿದ್ದಾನೆ. ಸತ್ಯಜಿತ್ ರೇ, ನೀವೆಲ್ಲರೂ ಸೇರಿ ನಾಟಕ ಆಡ್ತಾ ಇದ್ದೀರಾ. ಎಲ್ಲರೂ ಸತ್ತ ಮೇಲೆ ಸಮಾಧಿ ಮಾಡ್ತಾರೆ. ಒಂದು ವೇಳೆ ನನ್ನ ತಮ್ಮ ಸೂರ್ಯನಿಗೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನಿಮ್ಮನ್ನೆಲ್ಲ ಜೀವಂತವಾಗಿ ಸಮಾಧಿ ಮಾಡ್ಬಿಡ್ತೀನಿ. ಏನಣ್ಣ ಇದೆಲ್ಲ? ಇದಕ್ಕೆಲ್ಲ ಕಾರಣ ನಾನ್ ತಾನೆ. ಸೂರ್ಯ ಹೇಳ್ಬೇಡ. ಇಲ್ಲ ಸೂರ್ಯ, ಇಲ್ಲೋಡು. ಈ ಅಗ್ನಿ ಜೀವ ಅಷ್ಟು ಸುಲಭವಾಗಿ ಆರೋಗಲ್ವು. ಅವನ್ನೆಲ್ಲ ಜೀವಂತವಾಗಿ ಸುಟ್ಟು ಭಸ್ಮ ಮಾಡುತ್ತೆ. ನೋಡ್ತಾ ಇರು. ನೀನ್ ಧೈರ್ಯವಾಗಿರು. ಅಳ್ಬೇಡ. ಅರ್ಜೆಂಟ್ ಆಗಿ ಇಂಜೆಕ್ಷನ್ ತರ್ತೀರಾ ಡಾಕ್ಟರ್? ಸೂರ್ಯ, ನೀನೆಲ್ಲೂ ಹೋಗ್ಬೇಡ. ನೀನ್ ತರೋದಕ್ಕೆ ಹೋಗ್ಬೇಡ. ಹಾಗಂದ್ರೆ ಹೇಗೆ? ಈ ಇಂಜೆಕ್ಷನ್ ತಕ್ಷಣ ಕೊಡ್ಬೇಕು, ಇಲ್ಲದೆ ಇದ್ರೆ ನಿಮ್ ಜೀವಕ್ಕೆ ತೊಂದ್ರೆ. ಕ್ವಿಕ್ ಬೇಗ ತಗೊಂಡ್ ಬನ್ನಿ. ಡಾಕ್ಟರ್, ಅವ್ನ ಜೀವಕ್ಕೆ ಅಪಾಯ ಇದೆ. ಅವನೆಲ್ಲೂ ಹೋಗೋದ್ ಬೇಡ. ಸೂರ್ಯ, ನೀನು ಹೋಗ್ಬೇಡ. ಇಲ್ಲ ನನ್ನ ಬೇಡ ಕಣೋ, ನಾ ಹೇಳ್ತೀನಿ. ಏನು ಆಗಲ್ಲ, ನನ್ನ ಮಾತು ಕೇಳಿ, ನಾನು ತರ್ತೀನಿ. ಬೇಡ ಕಣೋ, ನಾ ಹೇಳ್ತೀನಿ ಕೇಳು. ಸೂರ್ಯ, ಹೋಗು. ಆಯ್ತು, ನಾನೆಲ್ಲೂ ಹೋಗಲ್ಲ. ಸೂರ್ಯ, ಸರ್, ಇಲ್ಲಿ ಮೆಡಿಕಲ್ ಸ್ಟೋರ್ ಹೋಗಿ. ಸೂರ್ಯ ಏಯ್ ಪಾಟೀಲ, ಯಾಕೆ ಏಕವಚನದಲ್ಲಿ ಕರೆದೆ ಅಂತ ಆಶ್ಚರ್ಯವಾಯ್ತಾ? ಅಣ್ಣ ಅಂತ ಬಹುವಚನದಲ್ಲಿ ಕರೆಸ್ಕೊಳ್ಳೋ ಯೋಗ್ಯತೆನ ನೀನ್ ಯಾವತ್ತೂ ಕಳ್ಕೊಂಡ್ಬಿಟ್ಟೆ. ಅಂಡರ್ ವರ್ಲ್ಡ್ಗೆ ಅಧಿಪತಿಯಾಗಿ ಮರಿಬೇಕಾದ ನೀನು ಕೇವಲ ತಂಗಿನೋ ಸೆಂಟಿಮೆಂಟ್ಗೆ ಫೂಲ್ ಆಗೋಗ್ಬಿಟ್ಟೆ. ಏಯ್ ಅಮರ್ ಪಾಟೀಲ, ಕಾಲ ದುನಿಯಾ ಮಾಫಿಯಾಗಿ ಯಾವತ್ತು ದಾದನೆ ಕಣೋ. ನೀನ್ ಯಾರೋ ಒಂದು ಕುನ್ನಿ.
ನನ್ ತಾಕತ್ ತೋರ್ಸ್ಬೇಕಾ? ತಾಕತ್ತ ನಿನ್ ತಮ್ಮನ್ ಕಳ್ಕೊಂಡಿನೇ ನಿನ್ ತಾಕತ್ಗೆ ತುಕ್ಕಿಡ್ದೋಗಿದೆ. ನನಗೆ ನಿನ್ ತಂಗಿನ ಮದುವೆ ಮಾಡ್ಕೊಡ್ತೀನಿ ಅಂತ ಆಸೆ ಹುಟ್ಟಿಸಿ ಈ ಬೇವರ್ಸಿ ನನ್ ಮಗನ ನಿನ್ ತಂಗಿ ಗಂಡಾಗ್ ಮಾಡ್ಕೊತಿದ್ಯಾ? ಮಾಡ್ಕೋ. ಈ ಬೇವರ್ಸಿ ನನ್ನ ಮಗನ್ನ ನರ ಕಿತ್ತು ನಾಯಿ ತರ ತಂದು ಬಿಸಾಕಿದಿನಲ್ಲ, ಮಾಡ್ಕೋ. ಹಾ ಬಿಂದು ವಿಷ್ಣು ತಗೋ ಇದನ್ನ. ಕೃಷ್ಣ ಬೇಡಪ್ಪ, ದುಡುಕ್ಬೇಡ. ಸತ್ಯಜಿತ್ ರೈ ಒಳ್ಳೆಯವನಲ್ಲ. ಅವನ ಮಾತು ನಂಬೇಡಿ. ಅವತ್ತು ನನ್ನ ಕಳಿಸಿದ್ದು ಸ್ನೇಹ ಬೆಳೆಸೋದಕ್ಕಲ್ಲಪ್ಪ, ಸೇಡು ತೀರ್ಸ್ಕೊಳ್ಳೋದಕ್ಕೋಸ್ಕರ. ಅವನು ಮೋಸಗಾರ. ಅವನ ಮಾತು ನಂಬೇಡಿ. ಕೊಲೆಗಾರ ಕೋಟೆ ನಾರಾಯಣನ್ಗೆ ಹಣ ಕೊಟ್ಟು ಈ ನಿನ್ನ ತಂಗಿನ ಕೊಲೆ ಮಾಡೋಕ್ ಹೇಳ್ದ. ಅವನು ಕೊಲೆ ಮಾಡ್ಲಿಲ್ಲ. ಈ ವಿಷಯ ನಿಮ್ಗೆ ಗೊತ್ತಾಗುತ್ತೆ ಅಂತ ಅವನ್ನ ಸಾಯಿಸಿ ನಿನ್ನನ್ನ ನಿಮ್ಮ ಅಣ್ಣನ ಮೇಲೆ ಎತ್ತು ಕಟ್ಟಿದ್ರೆ ನೀನ್ ಅವನ್ನ ಕೊಲೆ ಮಾಡ್ತೀಯ, ಆಮೇಲೆ ಜೈಲ್ಗೆ ಹೋಗ್ತೀಯ ಅಂತ ತಿಳಿದು ಈ ಸಂಚು ಮಾಡಿದಾನೆ. ಬೇಡಪ್ಪ. ಮುದುಕಿ ವಿಷ್ಣು, ಆ ಮುದುಕಿ ಮಾತು ನಂಬೇಡ. ನೀವು ಕತ್ತರಿಸಾಕವ್ರ. ವಿಷ್ಣು, ಅವ್ರ ಮಾತೆಲ್ಲ ನಂಬೇಡ. ನಾನು ಹೇಳ್ತಾ ಇರೋದು ನಿಜವಾಗ್ಲೂ ಸತ್ಯಪ್ಪ. ನಾನು ನಿಮ್ಮ ಹಿತೈಷಿ. ನನ್ನ ಮಾತು ಕೇಳಪ್ಪ, ನನ್ನ ಮಾತು ಕೇಳೋ. ಯಾಕೋ ಹೀಗೆ ಮಾಡ್ತೀಯ? ಅವನ್ ನಂಬಿ ನನ್ ಮೋಸ ಹೋಗ್ಬಿಟ್ಟೆ. ನನ್ ಕ್ಷಮಿಸ್ಬಿಡಮ್ಮ ಅಣ್ಣ. ನಿನ್ನ ಆಸೆ ಅಂತೆ ಬೆಂದನ ಆ ಸೂರ್ಯಂಗೆ ಕೊಟ್ಟು ಮದುವೆ ಮಾಡು. ಸೂರ್ಯಂಗೆ ಕೊಡು. ವಿಷ್ಣು ವಿಷ್ಣು ಇನ್ಸ್ಪೆಕ್ಟರ್ ಬ್ಯಾಡ್ಗಿ ಫ್ರಮ್ ಬೆಳಗಾಂ. ನೇಟಿವ ಗೋಕ. ಅಯ್ಯೋ ನವನ ಬ್ಯಾಡಗಿನ ಕೈ ಮಾಡ್ತಿ. ಇದನ್ನ ಗೊಡ್ಡಗಾದ ಅರ್ಧದಲ್ಲಿ ಇಟ್ಟು ಒದ್ರ ಲಬಾಲ ಬಂದ್ ಹೋಗೋತಿ. ಗೊಡ್ಡ ಕಾರ ಹೊಡೆದ ಹೆಂಗೈತಿ? ಸಕ್ರಿ ರೋಗ BP ಎಲ್ಲ ಮೈಯಾಗ ತುಂಬ್ಕೊಂಡಂಗೈತಿ. ಕಲಾಸಿ ಪಾಳ್ಯ ಗುರ್ರ ತಿಂದಿದಿ? ತಿಂದಿಲ್ಲ? ಬೆಳಗಾವ್ ಕುಂದ ಧಾರವಾಡ ಪೇಡ ತಿಂದಿದಿ? ತಿಂದಿಲ್ಲ? ತಿಂದಿನ್ರಿ. ತಿಂದಿಲ್ಲ? ನೋಡ್ರಿ, ನನಗೆ ಸಕ್ರಿ ಕಾಯಿಲೆ ಇದ್ರು ಡೈಲಿ ತರಿಸ್ಕೊಂಡು ತಿಂತೀನ್ರಿ. ಸಾಕ್ರಿ ಬ್ಯಾಡಿಗೆ ಅವ್ರ, ಸಾಕ್ರಿ. ಕೈ ಕೊಡು. ತಗೋರಿ. ಬಾ. ಬರ್ರಿ ಫ್ರೈ. ಓ ಸರ್, ರೈ ಬರ್ರಿ. ತಗೋರಿ, ಕರ್ಕೊಂಡು ಹೋಗ್ರಿ. ನಡ್ರಿ ಬರ್ತೀವಿ. ನಡ್ರಿ. ಥ್ಯಾಂಕ್ ಯು ಬ್ಯಾಡಗಿ ಸಾಹೇಬ್ರ. ಫ್ರಮ್ ಬೆಳಗಾಂ ರೀ. ಸೂರ್ಯ, ಬ್ಯಾಡಗಿನ ಮರ್ತ್ರೇನ್ರಿ?